ಸಂಪುಟದಲ್ಲಿ 5 ಮುಸ್ಲಿಂ ಅವಕಾಶಕ್ಕೆ ಪಟ್ಟು ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಮುಖಂಡರಿಂದ ಲಾಬಿ ಮಾಡಲಾಗ್ತಾ ಇದೆ. ಮೊನ್ನೆ ಮುಸ್ಲಿಂ ಧರ್ಮಗುರುಗಳು ಇವತ್ತು ಅಂಜುಮನ್ ಸಂಸ್ಥೆ ಆಗ್ರಹಿಸಿದ್ದಾರೆ. ಎಸ್ಎಂ ಕೃಷ್ಣ ಸಿಎಂ ಆಗಿದ್ದಾಗ 5 ಮುಸ್ಲಿಮರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ರು. ಡಿಕೆಶಿ ಸರ್ಕಾರದಲ್ಲೂ 5 ಕೊಡಲೇಬೇಕು ಅಂತ ಮುಸ್ಲಿಂ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಅಂಜುಮನ್ ಸಂಸ್ಥೆ ಒತ್ತಾಯ ಮಾಡ್ತಾ ಇರೋದು. ಈಗಾಗಲೇ ಯುಟಿ ಖಾದರ್ ಅವರಿಗೆ 1 ಸ್ಥಾನ ನೀಡಲಾಗಿದೆ, ಇನ್ನೂ 4 ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮೊನ್ನೆ ಎಲ್ಲ ಧರ್ಮಗುರುಗಳು ಕೇಳ್ಕೊಳ್ತಾ ಇದ್ರು, ಆಗ್ರಹಿಸ್ತಾ ಇದ್ರು. ಮಾಡಲೇಬೇಕು, ಇಲ್ಲ ಅಂತಂದ್ರೆ ನಾವು ಹೋರಾಟ ಮಾಡ್ತೀವಿ, ಮುಂದಿನ ಚುನಾವಣೆಯಲ್ಲಿ ಉತ್ತರ ಗೊತ್ತಾಗತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಆಗಿತ್ತು, ಈಗ ಆಗಬೇಕು ಅಂತ ಎಸ್.ಎಂ. ಕೃಷ್ಣ ಅವರ ಶಿಷ್ಯ ಅಂತ ಕರೆಸ್ಕೊಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಹಾಗಾಗಿ ಇವ್ರಿಗೂ ಒತ್ತಡವನ್ನು ಹೇರೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಸಮುದಾಯಕ್ಕೆ 1 ಅನ್ನೋ ಲೆಕ್ಕಾಚಾರದಲ್ಲಿ ಯುಟಿ ಖಾದರ್ ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಅದಾಗಲ್ಲ, ಇನ್ನೂ 4 ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತ ಪಟ್ಟಿ ಹಿಡಿದು ಕೂತಿದ್ದಾರೆ. ಇದನ್ನ ಕಾಂಗ್ರೆಸ್ನವ್ರು ಹೆಂಗ್ ಸ್ವೀಕರಿಸ್ತಾರೆ ಅನ್ನೋದು ಗೊತ್ತಾಗಬೇಕಾಗತ್ತೆ. ಹೀಗೆ ಎಲ್ಲರೂ 4-4, 5-5 ಕೇಳ್ಬಿಟ್ರೆ ಕಷ್ಟ ಆಗುತ್ತೆ ಅಲ್ವಾ? ಬಟ್ ಇವ್ರು ಕೇಳ್ತಾ ಇದ್ದಾರೆ.